ಮತದಲ್ಲಿ ಮೇಲ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಕೀಳಾವುದೋ. ಹುಟ್ಟಿ ಸಾವು, ಸಾವಿನೊಳಗೆ ಇರ್ತಕ್ಕಂಥ ಮನುಜ, ಮೇಲಾವುದು ಕೀಳಾವುದು. ತಿಳಿದಕ್ಕ ತಯ್ಯಕ್ಕುತ್ತಾ ತಯ್ಯ ತಯ್ಯಕ್ಕುತ್ತಾ ತಯ್ಯ. ಇದು ನೀವೆಲ್ಲ ಕೇಳಿದ್ರಿ, ನಾನು ಕೇಳ್ತಾನೆ ಇರ್ತೀನಿ. ಈ ಸಿನಿಮಾ ನೋಡಿ ನಾವು ಎಂಜಾಯ್ ಮಾಡಿ ಬಿಟ್ಟು ಬಿಡೋದಲ್ಲ, ಇದರ ಒಳಗಿನ ತಾತ್ವಿಕ ಭಾವವನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ದಾರಿ ಬಿಟ್ಟು ಹೋಗಿದ್ದ, ದಾರಿ ಬಿಟ್ಟು ಎಲ್ಲೋ ಪ್ರಪಾತಕ್ಕೆ ಬೀಳಬೇಕಾಗಿದ್ದ ಒಂದು ಮನಸ್ಸನ್ನ, ಒಂದು ಬಂಗಾರದಂಥ ಮಗುವನ್ನ ಸತ್ಯಕ್ಕೆ ತನ್ನನ್ನೇ ತೊಡಗಿಸಿಕೊಂಡ ವ್ಯಕ್ತಿಯನ್ನ ಕಾಪಾಡಿದ್ದು ಯಾರು ಗೊತ್ತಾ? ಯಾವುದೇ ಉಚ್ಚ ವರ್ಗದ ಜನಾಂಗ ಅಲ್ಲ, ಅಲ್ಲಿ ವೀರಬಾಹು ಎನ್ನುವ ಒಬ್ಬ ಚಂಡಾಲ. ನೋಡಿ, ಈ ಚಂಡಾಲ ಅಂದ ತಕ್ಷಣ ಅಟ್ರಾಸಿಟಿ ಕೇಸ್ ಹಾಕೇ ಬಿಡ್ತಾರೆ. ಇದು ತಪ್ಪು. ಯಾಕೆ ಅಂದ್ರೆ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಉಚ್ಚಿಷ್ಟ ಚಾಂಡಾಲಿ ಮಾತಂಗೇಶ್ವರಿ ಸರ್ವಜನ ವಶಂಕರಿ ಸ್ವಾಹ ಅಂತ ಹೊಡೆಸು ಚಂಡಾಲ ಕನ್ಯಾ ಅಂತಿದೆ. ಆ ಚಂಡಾಲ ಶಬ್ದಕ್ಕೆ ಅರ್ಥ ಬೈಯೋದು ಅಂತ ಅರ್ಥ ಅಲ್ಲ. ಅಂದ್ರೆ ಒಂದು ಸತ್ಯವನ್ನ ಕಾಪಾಡಲಿಕ್ಕೆ ವೀರಬಾಹು ಬೇಕಾದ. ಅವಳ ಹೆಸರು ಚಂದ್ರಮತಿ. ಚಂದ್ರ ಅಂದ್ರೆ ಬೇರೆ ಅಲ್ಲ, ಮತಿ ಅಂದ್ರೆ ಬೇರೆ ಅಲ್ಲ. ಮತಿಗೆಟ್ಟವನೇ ಅಂತಾರೆ. ಮತಿಗೆ ಅಭಿಮಾನಿ ದೇವತೆ ಯಾರು? ಚಂದ್ರ. ಅಂತಹ ಚಂದ್ರಮತಿಯನ್ನ ಪೋಷಣೆ ಮಾಡಿದ ಲೋಹಿತಾಶ್ವ ಅವನ ಹೆಸರು. ಲೋಹಿತಾಶ್ವ ಅಂತ ಹೇಳಿದ್ರೆ ಬಂಗಾರದ ಕುದುರೆ ಅಂತವ ಅಂತ ಓಟ ಶಕ್ತಿಯನ್ನ ತನ್ನ ಕೈಯಲ್ಲಿ ಹಿಡಿತು. ಹಾಗಾಗಿ ನಮ್ಮ ಮನೆಗಳಲ್ಲಿ ನಾವು ತುಂಬಾ ಸಣ್ಣವರಿದ್ದಾಗ, ಈಗೇನು ಬಹಳ ದೊಡ್ಡವರಾಗಿದ್ದೀವಿ ಅಂತ ಅನ್ಸಲ್ಲ, ಬರ್ತಾ ಬರ್ತಾ ಸಣ್ಣವರೇ ಆಗೋದು ನಾವು. ಯಾಕೆಂದ್ರೆ ತುಂಬಾ ದೊಡ್ಡವರಾಗಿದ್ದೀವಿ ಅಂತ ತಿಳ್ಕೊಳ್ಳೋದೇ ದೊಡ್ಡ ಸಣ್ಣತನ. ನಮ್ಮ ಮನೆಗಳಲ್ಲಿ ಕೆಲವು ಬೈಗಳನ್ನ ಕೇಳ್ತಾ ಇದ್ದೆ ನಾನು. ಮಾದಿಗ ಮುಂಡೆ ಮಗನೇ, ಹೇ ಹೊಲಿಯ, ಏನೋ ಮಾದಿಗ. ಇದನ್ನ ನಾನು ಅನ್ಕೊಂಡಿದ್ದೆ ಬ್ರಾಹ್ಮಣರೇ ಮಾದಿಗರು ಅಂತ, ನಂಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು, ನಮ್ಮಿಂದ ಹೊರತಾಗೊಂದು ಜಾತಿ ಇದೆ ಅಂತ ನೀವು ಘೋಷಿಸ್ಕೋತಾ ಇದ್ದೀರಾ. ಇದು ದೊಡ್ಡ ಜಾತಿಯವರು ದೊಡ್ಡ ಜಾತಿಯವರಿಗೆ ಬೈತಾ ಇದ್ದಿದ್ದು. ಮಾದಿಗ ಮುಂಡೆ ಮಗನೇ, ತೂ ಹೊಲೆ ಮುಂಡೆ ಮಗನೇ, ಹಿಂಗೆಲ್ಲ ತೂ ಚಂಡಾಲ ಅಂತಿದ್ರು. ಯಾರಿಗಂತಿದ್ರು? ನಮಗೆ ಅಂತಿದ್ರು. ನನಗೆ ಗೊತ್ತಿರ್ಲಿಲ್ಲ ಇದೊಂದು ಜಾತಿ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ಅಜ್ಜಿ ತುಂಬಾ ಒಳ್ಳೆ ಹೆಣ್ಮಗಳು. ನಮ್ಮಲ್ಲಿ ಕರಿಯಮ್ಮ ಅಂತ ಒಬ್ಳು ಕೆಲಸ ಮಾಡ್ತಿದ್ವಿ. ಆಕೆ ಇದೇ ವರ್ಗದವಳು. ಅವಳನ್ನು ಎಂದೂ ಕೂಡ ಬೈಲಲ್ಲಿ ಕೂಡಿಸಿ ಊಟಕ್ಕೆ ಹಾಕಿಲ್ಲ ನಮ್ಮ ಅಜ್ಜಿ. ಪಂಕ್ತಿ ಒಳಗೆ ಒಂದು ಎಲೆಯನ್ನು ಅವಳಿಗೆ ಹಾಕ್ತಾ ಇದ್ವಿ. ಅಂತಹ ನಮ್ಮ ತಾಯಿಯ ತಾಯಿ ನಮಗೆ ಮಾರ್ಗದರ್ಶನ ಮಾಡಿದ್ದು ಅವತ್ತೇ. ಜಾತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇದೆ ಅಂತ ಹೇಳಿದ್ವಿ. ಗೋತ್ರ ಅಂದ್ರೆ ಋಷಿಗಳ ಸಂಪರ್ಕ ನಮಗೆ ಬೇಕು ಅಂತ. ನಮ್ಮ ತಾಯಿ ಕೂಡ ಟೀಚರ್, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಕೂಡ ನಮಗೆ ಯಾವತ್ತಿಗೂ ಇಂತಹ ಅನಿಷ್ಟವಾದ ಯಾವುದೇ ಬುದ್ಧಿಯನ್ನ ಆಕಿ ಹೇಳ್ಕೊಡ್ಲಿಲ್ಲ. ಇದು ನಮಗೆ ಮಧ್ಯದಿಂದ ಬಂದಿರೋದಲ್ಲ. ಅವತ್ತಿನಿಂದ ಇವತ್ತಿನ ತನಕ ಸಮಾಜ ಸೇವೆಯನ್ನ ನಮ್ಮ ತಾಯಿ ಇರಬಹುದು, ನಮ್ಮ ತಂದೆಯವರು ಇರಬಹುದು, ನಮ್ಮ ತಾಯಿಯ ತಾಯಿಯವರು ಇರಬಹುದು, ಯಾವುದೇ ಕಾಲಕ್ಕೂ ಈ ಅಸ್ಪೃಶ್ಯ ವಿಚಾರವನ್ನ ನಮಗೆ ಕಿವಿಯಲ್ಲೂ ಕೂಡ ಹಾಕಲಿಲ್ಲ. ಅಸ್ಪೃಶ್ಯರು ಯಾರು ನಮ್ಮ ಮನೇಲಿ ಅಂದ್ರೆ, ನಾವು ಸ್ನಾನ ಮಾಡದೇ ಇದ್ದಾಗ ನಮ್ಮ ಅಜ್ಜನ ಮುಟ್ಕೊಂಡ್ರೆ ನಾವು ಅಸ್ಪೃಶ್ಯರಷ್ಟೇ. ಅವ್ರ ಮಡಿಯಲ್ಲಿ ಪೂಜೆ ಕೂತ್ಕೊಂಡಾಗ ನಾವು ಹೋಗಿ ಅವ್ರನ್ನ ಮುಟ್ಟಿದ್ರೆ ನಮ್ಮನ್ನ ಅಸ್ಪೃಶ್ಯ ಅಂತ ತಿಳ್ಕೊಳ್ತಿದ್ರೆ ವಿನಃ ಮತ್ತೊಂದು ಜಾತಿ ಅಸ್ಪೃಶ್ಯ ಜಾತಿ ಇದೆ ಅಂತ ನಮಗೆ ಕಲ್ಪನೆಗೂ ಕೂಡ ಅವರು ತರಲಿಲ್ಲ. ಇನ್ನು ಮನುಕುಲವನ್ನು ಉದ್ಧರಿಸಿಹ, ಮನುಕುಲವನ್ನು ಉದ್ಧರಿಸುತ್ತಿಹ, ಮನುಕುಲವನ್ನು ಉದ್ಧರಿಸುವ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ, ಈ ಮೂರು ಕುಲಕ್ಕೂ ಒಬ್ಬ ಮಹಾಮುನೀಂದ್ರರಿದ್ದಾರೆ. ಈಸು ಮುನಿಗಳಿದ್ದೇನು ಮಾಡಿದರೋ, ಈಸು ಮುನಿಗಳು ಇದ್ದು ಏನು ಮಾಡಿದರೋ, ರಾಘವೇಂದ್ರ ಮುನಿ ಮನುಕುಲವನ್ನು ಉದ್ಧರಿಸಿಹ, ಉದ್ಧರಿಸುತ್ತಿಹ, ಉದ್ಧರಿಸುವ. ಈ ಮೂರು ಕಾಲದಲ್ಲಿರ್ತಕ್ಕಂಥ ಗುರುಗಳು ಕೇವಲ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳವರ ಜೀವನ ಚರಿತ್ರೆಯನ್ನು ತೆಗೆದು ನೋಡಿದಾಗ ಅವರೂ ತುಂಬಾ ಇದನ್ನೇ ಮಾಡಿದ್ದಾರೆ.
ಇನ್ನು ಶ್ರೀಮತ್ ಶಂಕರ ಭಗವತ್ಪಾದರು ಗಂಗಾ ಸ್ನಾನ ಮಾಡಿ ಕಾಶಿ ಕ್ಷೇತ್ರದಲ್ಲಿ ನಡ್ಕೊಂಡು ಬರುವಾಗ ಒಬ್ಬ ಚಂಡಾಲನ ದರ್ಶನ ಆಗತ್ತೆ. ಮತ್ತೆ ಜಾತಿಯಲ್ಲ, ಅದಕ್ಕೆ ತುಂಬಾ ಅರ್ಥಗಳಿದೆ. ಆ ಚಂಡಾಲ ಬರುವಾಗ ಸೊರೆಯ ಕುಂಭವನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇರ್ತಾನೆ. ತಕ್ಷಣ ಆಚಾರ್ಯರಿಗೆ ಅಡ್ಡ ಬರ್ತಾನೆ. ಅಲ್ಲಿರ್ತಕ್ಕಂಥ ಉಚ್ಚ ವರ್ಗದ ಜನಾಂಗ ಅವನನ್ನು ದೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಶಂಕರರು ಅವನಿಗೆ ಉದ್ದಕ್ಕೆ ನಮಸ್ಕಾರ ಮಾಡ್ತಾರೆ. ನೋಡಿ ಎಷ್ಟು ಅದ್ಭುತವಾದ ವಿಷಯ. ಆಚಾರ್ಯ ತ್ರಯರಲ್ಲಿ ಶಂಕರ ಭಗವತ್ಪಾದರು ಪ್ರಪ್ರಥಮ ಮುನೀಂದ್ರರು. ಅವರು ನೇರವಾಗಿ ಉದ್ದವಾಗಿ ನಮಸ್ಕಾರ ಮಾಡ್ತಾರೆ. ತಕ್ಷಣ ಅವರೊಂದು ಕೋಟ್ ಮಾಡ್ತಾರೆ, ಏನ್ ಗೊತ್ತಾ? ವೇದದಲ್ಲಿ ಎಲ್ಲಿಯೂ ಜಾತಿಯ ವಿಚಾರ ಇಲ್ಲ. ರುದ್ರ ಅಂತ ಒಂದು ಅಧ್ಯಾಯ ಇದೆ, ಅದರಲ್ಲಿ ಸ್ಥೇನ್ಯಾಯಚ ಕುಲಾಲಾಯಚ ನಮಶ್ಚಮ್ಮಾರಾಯಚ ಅಂತಿದೆ. ಮಡಿಕೆ ಮಾಡುವವನೇ, ಮೆಟ್ಟು ಹೊಲಿಯುವವನೇ, ಕಳ್ಳನೇ, ಖದೀಮನೆ ನಿಂಗೆ ನಮಸ್ಕಾರ ಮಾಡುತ್ತೇನೆ ಅಂತ ಭಗವಂತ ರುದ್ರನನ್ನ ಚಮ್ಮಾರ ಅಂತ ಹೇಳಿದ್ದಾರೆ, ಮೆಟ್ಟು ಹೊಲಿಯುವ ಅಂತ ಹೇಳಿದ್ದಾರೆ. ಸಾಕ್ಷಾತ್ ಪಾಂಡುರಂಗ ದಾಮಾಜಿ ಪಂತನ ಭಕ್ತಿಗೆ ಮೆಚ್ಚಿ ಹೊಲೆಯನಾದಾತ. ಆ ದಾಮಾಜಿ ಎನ್ನುವ ಪಂಥ ಮೆಟ್ಟನ ಹೊಲು ಜೀವನ ಮಾಡೋನ ಮನೆಗೆ ಹೋಗಿ ಭಗವಂತ ಅವನಿಗೆ ಏನೋ ತೊಂದರೆ ಆದಾಗ ಅವರು ಮನೆಯಲ್ಲಿ ನಿಂತು, ಅವನು ವಿಠಲ ಅಂತ ಅವರಿಗೆ ಗೊತ್ತಿಲ್ಲ, ಒಬ್ಬ ಆಳು ಮಗನ ಕೆಲಸ ಮಾಡಿಕೊಂಡು ಆ ಮೆಟ್ಟನ್ನು ಹೊಲಿದು ಅವನಿಗೆ ಸಹಕಾರ ಕೊಟ್ಟಿದ್ದಾನೆ. ಎಲ್ಲ ನೋಡಿದಾಗ ದೇವರು ಜಾತಿಯನ್ನು ನೋಡುವುದಿಲ್ಲ, ಕೇವಲ ನೀತಿಯನ್ನು ಮಾತ್ರ ನೋಡ್ತಾರೆ ಅಂತ. ಮಾದಿಗ ಅಂದ ತಕ್ಷಣ ಹೆಮ್ಮೆಯಿಂದ ಹೂ ಅನ್ಬೇಕು. ಯಾಕೆಂದ್ರೆ ಮಾದಿಗ ಅಲ್ಲ, ಅದು ಮಹಾ ಪ್ಲಸ್ ಆದಿಗ ಅಂತ ಅರ್ಥ. ಈ ಜಗತ್ತಿನ ಸೃಷ್ಟಿಯ ಮೊಟ್ಟ ಮೊದಲ ಮಾನವ ಕಣೋ ನೀನು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಸಣ್ಣ ಪದ ಅಂತ ತಿಳ್ಕೊಳ್ಳಿಕ್ಕಾಗತ್ತಾ? ಮಾದಿಗ ಅಂತದ್ ಯಾಕಾಯ್ತೋ ಗೊತ್ತಿಲ್ಲ ನನಗೆ. ಮಹಾ ಆದಿಗ, ಮಹಾದೇವ, ಮಹಾನಾರಾಯಣ ಉಪನಿಷತ್ತು. ಮಹಾ ಅಂದ್ರೆ ದೊಡ್ಡ ವಿಷಯ. ಮೊಟ್ಟ ಮೊದಲ ಸೃಷ್ಟಿಯ ಮೊಟ್ಟ ಮೊದಲ ಮಾನವ ಅಂದ್ರು. ಯಾಕೆ ಗೊತ್ತಾ? ನಾನು ಈಗ ತಾನೇ ಹೇಳಿದೆ, ಮಾತಂಗಿ ಸ್ತೋತ್ರವನ್ನ ಹೇಳಿದೆ. ಮಾತಂಗಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವನ ನೆರಳು, ಸಾಕ್ಷಾತ್ ಸರಸ್ವತಿಯ ಮೂಲ ನಾಮ ಅದು. ಇವತ್ತು ವಿದ್ಯಾಭ್ಯಾಸ ಯಾರಿಗೆ ಬೇಡ? ಯಾರಿಗೆ ಬೇಡ ಹೇಳಿ? ಬ್ರಾಹ್ಮಣರಿಗೂ ಬೇಕು, ಕ್ಷತ್ರಿಯರಿಗೂ ಬೇಕು, ವೈಶ್ಯರಿಗೆ ಬೇಕು, ಎಲ್ಲ ವರ್ಗದವರಿಗೂ ಬೇಕು. ಅದರ ಮೂಲ ಪುರುಷಳು ಯಾರು? ಅವಳೇ ಚಂಡಾಲ ಕನ್ಯಾ ಅಲ್ವಾ? ಮಹಾ ಆದಿಗ ಅಂದ್ರೆ ಸೃಷ್ಟಿಯ ಮೊಟ್ಟ ಮೊದಲ ಆದಿಯನ್ನು ಕೊಟ್ಟಂತ ಆ ಮಾತಂಗಿಯ ಸಂತಾನ ನಾವು ಅಂತ ಹೇಳೋದಷ್ಟೆ. ಒಂದು ತಾಯಿ ತನ್ನ ಮಗುವಿನ ನವದ್ವಾರಗಳನ್ನ, ಹೇಸಿಗೆಯನ್ನ ಅಸಹ್ಯವಿಲ್ಲದಂತೆ ಸ್ವಚ್ಛ ಮಾಡ್ತಾಳೆ ನೋಡಿ. ಅವಳಿಗೆಲ್ಲಾದ್ರೂ ಬೇಜಾರಾಗಿದ್ಯಾ? ನಿಮಗೆ ಗೊತ್ತಿರಬಹುದು ಎಷ್ಟು ಕ್ಲೀನ್ ಮಾಡಿದ್ದಾಳೆ ಅಂತ. ಅದೇ ತಾಯಿ ಬೆಡ್ ರೀಡನ್ನ ಆದಾಗ ನೀವು ಹೇಗೆ ನೋಡ್ಕೋತೀರಾ ನೋಡಿ. ನಿಮ್ಮನ್ನ ಪಾಪ ಎಲ್ಲೆಲ್ಲಿ ತೊಳೆದು ಎಲ್ಲೆಲ್ಲೋ ವಾಂತಿ ಮಾಡ್ಕೊಂಡು, ಏನ್ ಹೇಳ್ಬಾರ್ದು ಅದೆಲ್ಲ ಎಲ್ಲರಿಗೂ ಗೊತ್ತಿದೆ. ನೀವು ಸಣ್ಣವರಿದ್ದಾಗ ನೆನಪಿಲ್ದಿದ್ರು ಈಗ ದೊಡ್ಡವರಾದ್ಮೇಲೆ ಸ್ವಲ್ಪ ನೆನಪಿದೆಯಲ್ವಾ? ಈಗಾದ್ರೂ ಕೂಡ ನೆನಪು ಮಾಡ್ಕೊಳ್ಳುವಂತ ಕೆಲಸ ಮಾಡಿ. ಅಂತ ಹೊಲಸನ್ನು ತೊಳೆಯುವ, ಹೊಲಸನ್ನು ತೊಳೆದು ಉತ್ತುಂಗಕ್ಕೆ ಏರಿಸುವ ತಾಯ್ತನಕ್ಕೆ ಮಹಾ ಆದಿಗ ಅಂತ ಹೆಸರೇ ಬಿಟ್ರೆ, ಅತಿ ನಿಕೃಷ್ಟವಾದ ಜಾತಿಯನ್ನು ತೋರಿಸುವಂತಹ ವ್ಯವಸ್ಥೆಗೆ ಮಾದಿಗ ಅಂತ ಹಿಂದಿನವರು ಕರೆದಿರ್ಲಿಕ್ಕಿಲ್ಲ. ಇದೆಲ್ಲ ಕೂಡ ನಾವು ವಿಚಾರ ಮಾಡಿಕೊಂಡಾಗ ನಂಗೆ ತುಂಬಾ ವರ್ಷಗಳಿಂದ ಇದೊಂದು ಆಸೆ ಇತ್ತು, ಇದೊಂದು ಸೇವೆ ನಾನು ಮಾಡಬೇಕು ಅಂತ. ಯಾಕೆ ಅಂದ್ರೆ ನನ್ನಲ್ಲಿ ಅದು ಉದ್ಬೋಧ ಆಗ್ತಿತ್ತು, ಪ್ರತಿ ಕ್ಷಣ ಉದ್ಬೋಧ ಆಗ್ತಿತ್ತು. ಒಂದ್ಸಲ ನಾನು ಸುಶೀಲಕ್ಕನ್ ಕೇಳ್ಕೊಂಡೆ, ಅಮ್ಮ ನನಗೇನಾದ್ರೂ ಒಂದು ಈ ಸೇವೆಗೆ ಅವಕಾಶ ಕೊಡುತ್ತಾಯಿ ಅಂತ. ನಮ್ಮ ಮಠದಲ್ಲಿ ಒಂದು ಪ್ರಸಂಗ ನಡೀತು. ಯಾರೋ ಒಂದು 5-6 ಜನ ಬಂದಿದ್ರು. ಅವರು ನನ್ನ ದರ್ಶನಕ್ಕೆ ಅಂತ ಬಂದಿದ್ರು. ಆ ಬಾಗಿಲಿಂದ ಹೊರ ಕೂತ್ಕೊಂಡಿದ್ರು. ನಾ ಏನಂದ್ರೆ ಒಳಗ್ ಬರ್ರವ ಅಂತ ಕರೆದೆ. ನಮ್ದು ಧಾರವಾಡದ ಭಾಷಾ, ಹಿಂಗಾಗಿ ನಿಮ್ಮ ಮಾತು ಸ್ವಲ್ಪ ನಮಗೆ ತಡೀತದೆ. ಒಳಗ್ ಬರ್ರವ ಅಂದೆ. ಆಕಿ ಒಳಗ್ ಬರ್ಲೇ ಇಲ್ಲ. ಅವರು ನಮ್ಮ ಜೊತೆ ಇನ್ನೊಬ್ರು ಇದ್ರು, ಅವ್ರ ಹೆಸರು ಹೇಳಲಿಕ್ಕೆ ನಾ ಇಷ್ಟಪಡಲ್ಲ. ಅವರೇನು ಬ್ರಾಹ್ಮಣ ಜಾತಿಯವರಲ್ಲ, ಹಿಂದೂ ವರ್ಗದವರೊಬ್ರಷ್ಟೇ. ಅವ್ರು ಒಳಗ್ ಬರಂಗಿಲ್ಲ, ನೀವು ತೆರಿಬೇಡ್ರಿ ಅಂದ್ರು. ಅಲ್ಲೋ ಮಾರಾಯ, ಅಲ್ಲಿ ಹೊರಗೆ ಕೂತ್ರೆ ಅವ್ರಿಗೆ ಅನುಗ್ರಹ ಮಾಡ್ಬೇಕಾದ್ರೆ ಒಂದು ನಾನು ಹೊರಗೆ ಹೋಗ್ಬೇಕು. ಅನುಗ್ರಹ ಬೇಡಕ್ಕಿಷ್ಟ ಇದ್ರೆ
ಅವ್ರು ಒಳಗ್ ಬರ್ಬೇಕು, ಒಂದ ಅವ್ರು ಒಳಗ್ ಬರ್ಲಿ, ಒಂದ ನಾನು ಹೊರಗೆ ಹೋಗ್ತೀನಿ. ಎರಡಲ್ಲಿ ಯಾವ್ದಾದ್ರು ಒಂದಾಗ್ಬೇಕಪ್ಪ. ನೀವ್ ಹೊರಗೆ ಹೋಗ್ಬೇಡ್ರಿ, ಇಲ್ಲಿಂದನೇ ಅನುಗ್ರಹ ಮಾಡ್ಬಿಡ್ರಿ ಅಂದ್ರು. ಅದೆಲ್ಲ ಸಾಧ್ಯ ಇಲ್ಲ ತಮ್ಮ, ಅವರು ಒಳಗೆ ಬರಲೇಬೇಕು ಅಂದೇನು. ಇದು ಸಮಾಜ, ಇದು ಮಠ. ಮಠ ಅಂದ ತಕ್ಷಣ ನೀವು ಅಧಿಪತಿ ಇರ್ಬೋದು, ಆದ್ರೆ ಸಮಾಜದಲ್ಲಿ ಇದು ನಡೆಯೋಲ್ಲ ಅಂತ ಆತ ಬಂದು ನನ್ನ ಕಿವಿಯೊಳಗೆ ಏನೋ ಬೇರೆ ಹೇಳ್ದ. ತಕ್ಷಣ ಫಡಾಳ ಅಂತ ಆತನ ಕಪಾಳಕ್ಕೆ ಇಟ್ಟುಬಿಟ್ಟೆ. ಆತ ಆ ಊರಿನ ಗೌಡ. ಅವನು ಏನ್ ಹೇಳಿದ್ದು, ಬೇರೆ ಏನು ಹೇಳಿಲ್ಲ, ಅವರು ಒಳಗೆ ಬರುವ ಜನಾಂಗ ಅಲ್ಲ ಅಂತ. ನಾನಂದೆ, ಮೊದಲು ನೀನ್ ನಡಿ, ನನಗೆ ಈ ಮಠವೂ ಬೇಕಿಲ್ಲ, ಈ ಸ್ವಾಮಿತ್ವವೂ ಬೇಕಿಲ್ವ. ಯಾಕಂದ್ರೆ ವೇದದಲ್ಲಿ ಎಲ್ಲೂ ಕುಲವನ್ನು ಅರ್ಹದ ಮೇಲೆ ನಿನ್ನ ಬಾಯಿಯಲ್ಲಿ ಇಂಥ ಅಸಹ್ಯ ಬರ್ತಾ ಇದೆ ಅಂದ್ರೆ ಅವರಿಗಿಂತ ನಿಕೃಷ್ಟವಾದ ಜನಾಂಗ ನೀನು ಅಂತ ಹೇಳಿ ನಾನು ಮಠದಿಂದ ಹೊರಗೆ ಬಂದ್ಬಿಟ್ಟೆ. ಆದ್ರೆ ಅದು ಏನೋ ಪ್ರಸಂಗ ಬೇರೆ ಆಯ್ತು. ಗುರುಗಳು ಅವರನ್ನು ಒಳಗೆ ಕರ್ಕೊಂಡು ಬಂದು ಅವರ ಜೊತೆಯೇ ಕೂತು ನಾನು ಪ್ರಸಾದ ಸ್ವೀಕಾರ ಮಾಡಿದೆ. ಇವತ್ತಿಗೂ ಕೂಡ ನಮ್ಮ ಮಠದಲ್ಲಿ ಯಾವುದೇ ಜಾತಿ ಜನಾಂಗ ಭೇದ ಇಲ್ಲ. ಕೇವಲ ಹರಿಜನದ ಓಣಿಗೆ ಹೋಗಿ ಅಲ್ಲಿರ್ತಕ್ಕಂಥ ಆಂಜನೇಯನ್ನೋ ವೀರಭದ್ರನ್ನೋ ಪೂಜೆ ಮಾಡೋದು ದೊಡ್ಡತನ ಅಲ್ಲ. ಅವ್ರ ಮನಿ ಒಳಗೆ ಹೋಗಿ ಕೂತು ನೀನೇನು ಊಟ ಮಾಡ್ತೀಯೋ ಅದನ್ನ ಅವ್ರ ಜೊತೆ ಊಟ ಮಾಡಿ ತೋರ್ಸಪ್ಪ, ಅವತ್ತು ನಾನು ಹೂ ಅಂತ. ಬೇರೆ ಏನು ಬೇಡ. ನೀ ಎಲ್ಲ ಹೋಗಿ ಆಂಜನೇಯನ ಪೂಜೆ ಮಾಡಿದೆ, ವೀರಭದ್ರನ್ ಪೂಜೆ ಮಾಡಿದೆ, ಇನ್ಯಾವುದು ಗಣಪತಿ ಪೂಜೆ ಮಾಡಿದೆ ರೀ, ಎಲ್ಲಾ ಎಲ್ಲಾ ಕೇರಿ ಒಳಗಿರೋ ನಿಮ್ ದೇವರೇ ಇರ್ತಾರೆ. ನಿಮ್ಮ ಹೃದಯದ ದೇವರು ಇರ್ತಕ್ಕಂಥ ಮಹಾಮಾನವರ ಮನೆಗೆ ಹೋಗಿ ನಿಂಗೆ ಊಟ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ನಿನ್ ಖಂಡಿತ ಸಮಾಜದಲ್ಲಿ ಈ ಅವಿನಾಭಾವ ಸಂಬಂಧ ತರಲಿಕ್ಕೆ ನಿಂಗೆ ಯೋಗ್ಯತೆ ಇಲ್ವೇ ಇಲ್ಲ ಅಂತ ನಾನು ಹೇಳ್ಬಿಡ್ತೀನಿ. ಹಾಗೆ ಸುಶೀಲಕ್ಕ ಮತ್ತೆ ನಮ್ಮ ನಿರಂಜನ ಅಂಥವನಿಗೆ ಒಂದು ದೊಡ್ಡ ಅಧಿಕಾರ ಸಿಗ್ಬೇಕು. ಪಾಪ ಆ ಹುಡುಗನಲ್ಲಿರ್ತಕ್ಕಂಥ ಸಾಮರ್ಥ್ಯ ನಿಮಗೆ ಗೊತ್ತಿಲ್ಲ. ಅವನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕುಂಡಲಿನಿ ಶಕ್ತಿ ಇದೆ. ಅದು ಶೇಷ ಶಕ್ತಿ ಅಂತ ಹೇಳ್ತೀವಿ, ಅಥವಾ ಆದಿಶೇಷ ಅಂತ ನೀವು ಹೇಳ್ತೀವಿ. ಅಂತ ಶೇಷ ಶಕ್ತಿ ಆ ಹುಡುಗನಲ್ಲಿ ಇದೆ. ತುಂಬಾ ದೊಡ್ಡ ವ್ಯಕ್ತಿತ್ವ. ಆ ವ್ಯಕ್ತಿಗೆ ಫಸ್ಟ್ ನಾನು ಹೇಳ್ಕೊಂಡೆ, ಅವ್ರ ತಾಯಿಗೆ ಹೇಳೋಕ್ಕಿಂತ ಮುಂಚೆ. ಅವನ್ ತಕ್ಷಣ ನಂಗೆ ತೋರಿಸಿದ್ ಯಾರನ್ನು ಗೊತ್ತಾ? ರಾಮಣ್ಣನ್ ತೋರಿಸಿದ. ಶ್ರೀರಾಮೋ ರಾಮಭದ್ರಶ್ಚ ಭವಬಂಧೈಕ ಮೋಚಕಾಹ ಭೂತಾವಾಸೋ ಗಿರಾವಾಸ ಶ್ರೀನಿವಾಸ ಶ್ರೀಯಪತಿ ಅಂತ. ರಾಮೋ ವಿರಾಮೋ ವಿರಜೋ ಮಾರ್ಗ ನೇಯ ಅನಯ ವೀರಶಕ್ತಿ ಮತಾಂ ಶ್ರೇಷ್ಠೋ ಧರ್ಮೋ ಧರ್ಮ ವಿದುತ್ತಮ ಅಂತ. ಸಭೆಯಲ್ಲಿ ಹೋದಾಗ ಅವರವರ ಮುಖಸ್ತುತಿ ಮಾಡೋದು ಬಹಳ ಜನಕ್ಕದ್ದು ಅಭ್ಯಾಸ. ನಾವು ಸ್ವಲ್ಪ ಎಲೆ ಅಡಿಕೆ ತಂಬಾಕು ಹಾಕೊಳ್ಳೋದು ನಮ್ಮ ಉಗುಳೇ ಅಭ್ಯಾಸ. ನಮಗೆ ಹೆಂಗೆಲ್ಲ ಹೊಗಳಕ್ಕೆಲ್ಲ ಬರಂಗಿಲ್ಲ, ಯಾರಿಗೂ ನಾ ಹೆದರಂಗಿಲ್ಲ. ಯಾಕ್ರಿ ಹೆದರ್ಬೇಕು? ಹೆದರುವಂಥದ್ದು ಏನ್ ಮಾಡಿದ್ದೀವಿ ನಾವು? ಯಾರ ಅಧೀನದಲ್ಲಿ ನಾವಿಲ್ಲ. ಆದ್ರೆ ಈ ವ್ಯಕ್ತಿ ನಮಸ್ಕಾರ ಯಾರಿಗಾದ್ರೂ ಮಾಡ್ಬೇಕಂದ್ರೆ ನಮಸ್ಕಾರ ಮಾಡಿಸ್ಕೊಳ್ಳೋನಿಗೆ ಒಂದು ಗುಂಡಿಗೆ ಸಾಕಾಗಲ್ಲ ಅನ್ನಿಸ್ತದೆ. ಗುಂಡಿ ಬೇರೆ, ಗುಂಡಿಗೆ ಬೇರೆ. ಗುಂಡಿ ಒಳಗಿರೋದು ಗುಂಡಿಗೆ, ಅದು ಎದೆ. ಅವನು ಎದ್ದಳೋದಿಲ್ಲ, ನಮಸ್ಕಾರನೂ ಮಾಡಲ್ಲ. ಹಾಗಂತ ಅಹಂಕಾರ ಅಲ್ಲ. ಅವನ ಜೀವನದಲ್ಲಿ ಆತ ನೊಂದಿರೋದು, ಅವರ ತಂದೆ ತಾಯಿಗಳು ನೊಂದು ಬೆಂದಿರೋದು, ಇದೆಲ್ಲವೂ ದೊಡ್ಡ ತಪಸ್ಸು. ಯಾವುದೋ ಹರಿದ್ವಾರಕ್ಕೆ ಹೋಗಿ ಜಟಾಗಡ್ಡ ಬಿಟ್ಕೊಂಡು ಹೇನು ಬಿಟ್ಕೊಂಡು ಅದು ತಪಶ್ಚರ್ಯ ಅಲ್ಲ. ಅಂತಹ ಬಡತನದಲ್ಲಿ ಬೆಂದು ಬದುಕಿದಂತ ಒಬ್ಬ ಹುಡುಗ ಇವ್ ನೋಡಿದಾಗ ನನ್ಗೆ ಏನಿಸುತ್ತೆ, ಹಿಂದಿ ಸಿನಿಮಾದಲ್ಲಿ ರಾಜ್ಕುಮಾರ್ ಅಂತ ಒಬ್ಬ ಇದ್ದ ಎತ್ತರದಲ್ಲಿ. ನಮ್ಮ ದಲಿತ ಒಂದು ಕ್ರಿಯಾ ಸಮಿತಿಯ ನಮ್ಮ ರಾಜ್ಕುಮಾರ್ ಅವನು. ನಂಗೆ ತುಂಬಾ ಸಂತೋಷ ಆಯ್ತು. ಆತನಿಗೆ ನಾನು ಒಂದೇ ಆಸೆ ಪಡೋದು, ಅವತ್ತಿಂದ ಇಲ್ಲಿ ತನಕ ಹೇಳ್ತಾ ಇದ್ದೀನಿ, ಆತ ಮನಸ್ಸು ಮಾಡ್ತಾ ಇಲ್ಲ. ಬಿಜೆಪಿನೋ ಕಾಂಗ್ರೆಸ್ ಯಾವ್ದೋ ಒಂದು ಸುಡುಗಾಡ್ ಪಕ್ಷ ಇಲ್ಲ, ಒಂದು ಹೊಸದನ್ನು ನಮ್ದೇ ಕಟ್ಟಿಬಿಡೋಣ, ಆದ್ರಿಂದ ಒಂದು MLA ಒಂದು MP ಆಗಲೇಬೇಕು. ಅಲ್ಲಿ ತನಕ ನನಗೆ ವಿಶ್ರಾಂತಿ ಇಲ್ಲ. ಕೇವಲ ನೀನ್ ಎಲ್ಲೋ ಕೂತ್ಕೊಂಡು ಕೂಗಾಡ್ತಿದ್ರೆ, ಅಧಿಕಾರವಿಲ್ದಿದ್ರೆ ಏನು ಬೆಲೆ ಇಲ್ಲ ಸ್ವಾಮಿ. ಅಧಿಕಾರ ಬೇಕು, ಕಿಂಚಿತ್ತಾದ್ರೂ ಅಧಿಕಾರ ಬೇಕು. ಆ ಅಧಿಕಾರವನ್ನ ಅವನು ದೇವ್ರು ಕೊಡೋದಲ್ಲ, ನಾವೆಲ್ಲ ನಿಂತು ಕೊಡ್ಬೇಕು. ಇಂಥ ವ್ಯಕ್ತಿತ್ವವನ್ನ ನನಗೆಲ್ಲೂ ಕಾಣಲಿಲ್ಲ. ಹೀಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರಿಗೆ ಅನುಗ್ರಹ ಮಾಡ್ಲಿಕ್ಕೆ ಮಂಚಾಲಮ್ಮ ಕಾರಣ. ಮಾಂಚಾಲಮ್ಮ ಯಾವ ಜಾತಿಯವಳು? ಅದು ಕೂಡ ನೀವು ಹೇಳುತ್ತೀರ, ಅದು ಜಾತಿಯಲ್ಲ, ಆಕೆಯೇನು ಮತಂಗ ಕನ್ಯೆ, ಮಾಂಚಾಲ ಕನ್ಯೆ. ಅಂತ ಮಹಾತಾಯಿಯಿಂದ ರಾಘವೇಂದ್ರ ಸ್ವಾಮಿಗಳು ಯಾವ ಮಟ್ಟಿಗೆ ಬೆಳೆದಿದ್ದಾರೆ ನೀವು ನೋಡಿ.
ಯಾವುದೋ ಒಬ್ಬ ಈಡಿಗ ಜನಾಂಗದವರು, ಹೆಂಡ ಇಳಿಸುವಂತ ಜನಾಂಗದವರು, ಹೆಂಡ ಕುಡಿಯೋರೆಲ್ಲ ಹೆಂಡ ಇಳಿಸೋರು ಹೆಂಡ ಕುಡಿಬಾರ್ದು ಅಂತದೆ. ಅಂತ ಒಬ್ಬ ಹುಡುಗನ್ ನೋಡಿ ಅವನ ಮೈಯೊಳಗೆ ತೂರ್ಕೊಂಡು ರಾಘವೇಂದ್ರ ಸ್ವಾಮಿಗಳು ಒಂದು ರಾಘವೇಂದ್ರ ಮಹಾತ್ಮೆ ಅಂತ ಮಾಡಿ ಇವತ್ತಿನ ಸಹ ಆ ಮಾಂಚಾಲೆ ಬೆಳಿಬೇಕಾದ್ರೆ ಆ ರಾಯರ ಪಾತ್ರವನ್ನ ಯಾರೋ ತುಂಬಾ ದೊಡ್ಡ ವರ್ಗದವರು ಹಾಕಿಲ್ಲ, ಪಾತ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಕಿದ್ದಾರೆ, ಅದನ್ನ ರಾಯರು ಆರಿಸಿದ್ದಾರೆ ನೋಡಿ. ಇದನ್ನ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಕೆಳ ವರ್ಗದ ಜನ ಅಂತ ನಾವ್ ಅನ್ಕೊಳ್ಳೇಬಾರ್ದು. ನಾವ್ಯಾಕ್ರಿ ಕೆಳ ವರ್ಗದ ಜನಾಂಗದವರು? ನಮ್ಮನ್ನ ಕೆಳಗೆ ಯಾರು ಕೆಳಗೆ ಅಂತಿದಾರಲ್ಲ ಅವ್ರ ಮೇಲ್ ನಿಂತು ಕೆಳಗೆ ಅಂತಿದಾರ. ನೀವು ಕೆಳಗೆ ನೋಡ್ತಿದ್ದೀರ ಸ್ವಾಮಿ, ನಾವು ಕೆಳಗೆ ನಿಂತ್ಕೊಂಡು ಮೇಲ್ ನೋಡ್ತಾ ಇದೀವಿ. ನಾವು ಮೇಲ್ನೋಟದಲ್ಲಿ ಇದ್ದೀವಿ, ನೀವು ಕೆಳನೋಟದಲ್ಲಿ ಇದ್ದೀರಿ. ಹಾಗಾಗಿ ನಾವು ಉತ್ತಮ ಜನಾಂಗ, ನೀವೇ ಕೆಳ ಜನಾಂಗ ಅಂತ ನೀವು ಸಾರಿ ಹೇಳಬೇಕು. ಹಾಗಾಗಿ ಕೇವಲ ಲೌಕಿಕ ವಿದ್ಯೆ ಒಂದೇ ಇರಬಾರ್ದು, ಸಂಸ್ಕೃತ ಜ್ಞಾನ ಮನೆ ಮನೆಯಲ್ಲಿ ಇರಬೇಕು. ಯಾಕಂದ್ರೆ ಸಂಸ್ಕೃತವನ್ನ ಇವತ್ತು ಸತ್ತ ಭಾಷೆ, ದೇವ ಭಾಷೆ, ಬ್ರಾಹ್ಮಣರ ಭಾಷೆ ಏನೇನೋ ಹೇಳ್ತಾ ಇದ್ದಾರೆ. ದಯವಿಟ್ಟು 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 ಅದನ್ನು ತಪ್ಪು ತಿಳ್ಕೊಳ್ಬೇಡಿ. ಸಂಸ್ಕೃತವನ್ನ ನಿಜವಾಗಿ ಓದಿದ್ರೆ ನಿಮಗೆ ಗೊತ್ತಾಗತ್ತೆ ವೇದ ಯಾವ ಮಟ್ಟಿಗೆ ಮನುಷ್ಯತ್ವವನ್ನ ಎತ್ತಿ ಹಿಡಿತಿದೆ ಅಂತ. ಅಂತಹ ವೇದ ಜ್ಞಾನವನ್ನ ಮನೆಯಲ್ಲಿ ಒಂದೊಂದು ಮಗುವಿಗಾದ್ರೂ ಸಂಸ್ಕೃತ ಶಿಕ್ಷಣ ಕಲಿಸುವ ಮೂಲಕ ಯಾರು ಇಲ್ಲಿ ತನಕ ಹುಚ್ಚ ಜನಾಂಗ ಅನ್ಕೊಂಡು ಹುಚ್ಚುಚ್ಚಾಗಿ ಮಾತಾಡ್ತಿದ್ರಲ್ಲ, ಅಂತ ಹುಚ್ಚುಚ್ಚಾಗಿ ಮಾತಾಡೋರಿಗೆ ಉಚ್ಚವಾದ ಧ್ವನಿಯನ್ನು ಕೊಡುವಂತ ಮಕ್ಕಳನ್ನ ನಿಮ್ಮನೇಲಿ ನೀವು ತಯಾರು ಮಾಡಬೇಕು. ಜೊತೆಗೆ ನಮ್ಮ ಚೀನಾ ರಾಮಣ್ಣವರು ಇವತ್ತು ಬಂದಾಗ ಇವತ್ತು ವಿಷಯ ಬಿಟ್ಟುಬಿಟ್ರು, ಬರೀ ಭೈರವಿಯಮ್ಮನ್ನೇ ಸ್ತುತಿ ಮಾಡೋದು. ನಾನು ಏನ್ ಹೇಳಿದೆ ಹೇಳಿ, ಅಯ್ಯಪ್ಪ ನಮಸ್ಕಾರ ಮಾಡ್ಬೇಕಾದ್ರೆ, ಅಯ್ಯಪ್ಪ ಯಾರಾದ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರಿಗೆ ಒಂದು ಗುಂಡಿಗೆ ಇದ್ರೆ ಸಾಲದು, ಡಬಲ್ ಗುಂಡಿಗೆ ಇರಬೇಕು ಅಂತ. ಪರವಾಗಿಲ್ಲ, ಚೀನಾ ರಾಮಣ್ಣನ ಮುಂದೆ ನಾನೊಂದು 80% ಒಂದು 60 ಮಾರ್ಕ್ಸ್ ಕೊಟ್ಟಿರ್ಬೋದು ಅನ್ಕೋತೀನಿ. 100 ಅಂತ ಒಪ್ಕೊಳ್ಳಲ್ಲ, 60 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಚೀನಾ ರಾಮಣ್ಣ ಕೊಟ್ಟಾನ. ಬಂದ ತಕ್ಷಣ ನನ್ನ ಕಡೆ ಪಾಪ ಹಿಂಗಂದ್ರು, ನಮೋ ಅರ್ಭಕೇಭ್ಯೋ ನಮೋ ಇವಭ್ಯೋ ನಮ ಆಶಿನೇಭ್ಯ ಎನ್ನುವ ಒಂದು ದಿವ್ಯವಾದ ವೇದವಾಕ್ಯದಂತೆ ಇವತ್ತು ಇಂಥ ಕುಗ್ರಾಮದಲ್ಲಿ, ಕೋಲಾರ ಗ್ರಾಮದಲ್ಲಿ ಅಲ್ವಾ, ಇಲ್ಲಿ ಇವತ್ತು ಇಂಥ ದೊಡ್ಡದೊಂದು ಸಭೆ ನಡೀತದೆ. ಚಿಂತಾಮಣಿ ಹೆಸರು ನೋಡಿ, ಚಿಂತಾಮಣಿ ಅಂತ. ಚಿಂತಾಮಣಿ ಅಂದ್ರೇನು? ಚಿಂತೆಯನ್ನು ಅಪಹರಿಸುವ ಮಣಿ, ಚಿಂತಾಮಣಿ ಅಂತ. ಚಿಂತಾಮಣಿಯಲ್ಲಿ ಎಂತ ಗ್ರಾಮ ಇದು? ಗೋಪನಹಳ್ಳಿ. ಅಯ್ಯೋ, ಅದು ಇನ್ನೂ ಅದ್ಭುತ. ಅವತ್ತಿನ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿದ ಮೊಟ್ಟ ಮೊದಲ ದೇವ್ರು ಯಾರು ಗೊತ್ತಾ? ಶ್ರೀಕೃಷ್ಣ ಪರಮಾತ್ಮ. ಮನೇಲಿ ಹೋಗಿ ಮಖನ್ ಚೋರ್ ಅಂದ್ರೆ ಬೆಣ್ಣಿನ ಕದ್ದ, ಎಲ್ಲರ ಮನೇಲಿ ಊಟ ಮಾಡಿದ. ಯಾವುದೇ ದೊಡ್ಡ ವರ್ಗದವರ ಜೊತೆ ಶ್ರೀಕೃಷ್ಣ ಬೆಳಗಿದೆ ಇವತ್ತು ಭಗವದ್ಗೀತೆಯನ್ನ ನಮಗೆ ಕೊಟ್ಟಿದ್ದಾನೆ. ತಮ್ಮೆಲ್ಲರಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ನಂದಿಷ್ಟೇ. ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಒಂದಿಷ್ಟು ಕೆಲವನ್ನು ನೋಡಿದ್ದೀರ. ಒಂದು ಸಣ್ಣ ಹುಡುಗಿಗೆ ಎಷ್ಟೋ ಜನ, ಒಂದು 13 ಜನವೋ ಏನೋ, ಎಷ್ಟು ಬರ್ಬರ ಕೃತ್ಯ, 30 ಜನ, ಎಷ್ಟು ಬರ್ಬರ ಕೃತ್ಯ ನೋಡಿ. ಇಂಥದೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ನಿಮ್ಮ ಕೂಗು ಆ ಪ್ರಧಾನ ಮಂತ್ರಿ ತನಕ ಹೋಗಲೇಬೇಕು. ಇಂಥ ಮೂರ್ಖರು ನೋಡಿ, ಇವತ್ತು ನಾವು ಪ್ರಜಾಪ್ರಭುತ್ವ ದೇಶದಲ್ಲಿ ಯಾಕಾರೋ ಬದುಕಿದೀವಿ ಅಂತ ನಮ್ಗೆ ಭಯ. ಎದ್ರೆ ಭಯ, ಬಿದ್ರೆ ಭಯ. ನಾವಂತೂ ಸ್ಮಶಾನವಾಸಿಗಳು, ನಾವು ನಿತ್ಯ ಚಾಂಡಾಲ್ರು. ಯಾಕಂದ್ರೆ ಅಘೋರಿಗಳಂದ್ರೆ ಚಂಡಾಲ್ರೆ ನಾವೇ ದೊಡ್ಡ ಮಾದಿಗರು. ಯಾಕಂದ್ರೆ ನಾವೆಲ್ಲ ಸ್ಮಶಾನದಲ್ಲೇ ವಾಸ ಮಾಡೋದು, ಸ್ಮಶಾನದಲ್ಲೇ ಇರೋದು. ನಮ್ಮ ಅಘೋರಿಗಳು, ಅದಕ್ಕೆ ಈ ಜನಾಂಗದ ಮೂಲ ಪುರುಷಗಳು ನಮಗೆ ಹೆದರಿಕೆ ಇಲ್ಲ. ಆದ್ರೆ ಯಾವುದೋ ರಾಜಸ್ಥಾನದಲ್ಲಿ ಘಟನೆ ನಡೆದಿದೆ ಅಂತ ನೀವು ತಲೆ ಕೆಡಿಸ್ಕೊಳ್ತಾ ಇದ್ರೆ ಆಗಲ್ಲ. ಅದೇ ಯಾವುದೋ ಆ ರಾಜ್ಯದ ಜನಾಂಗರು ಒಂದಿಷ್ಟು ಕೂಳು ಬೇಯಿಸ್ಕೊಂಡು ಈ ಬೆಂದ ಕಾಳೂರಿಗೆ ಬಂದು ಬಿದ್ದಿದ್ದಾರಲ್ವಾ, ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನೀವು ಧ್ವನಿ ಎತ್ತಲೇಬೇಕು. ಇದೆಲ್ಲವೂ ಕೂಡ ಜೈ ಭೀಮ್ ಅಂದ್ರೇನು? ಬಲಂ ಭೀಮಾಭಿರಕ್ಷಿತಂ, ಬಲಂ ಭೀಮಾಭಿರಕ್ಷಿತಂ. ಭೀಮಾ ಅಂದ್ರೆ ಭವತು ಭೀಮಾ ಇತಿನ ಸ್ವಾಂತಯಂತಂ. ಬಲ ಅಂದ್ರೆ ಭೀಮ, ಭಯ ಇಲ್ಲದೇವ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೀವು ನೋಡ್ತಾ ಇದ್ದೀರಿ, ಎಂಥ ಒಂದು ವ್ಯಕ್ತಿತ್ವ ನೋಡಿ. ಸುಮ್ಮನೆ ನೋಡ್ಬೇಡ್ರಿ, ಅವ್ರ ಬಗ್ಗೆ ತಿಳ್ಕೊಳ್ಳಿ, ಅವ್ರ ಬಗ್ಗೆ ಓದಿ. ಅವರು ನಮ್ಮ ಭಾರತದ ಸಂವಿಧಾನ ಕೊಡಬೇಕಾದ್ರೆ ಅವ್ರಿಗೆ ವಿಧಿವಿಧಾನವಿಲ್ಲದೆ ಬಾಳಿದ್ರೆ ಸಂವಿಧಾನದ ಒಂದು ನಿರ್ಮಾತೃ ಅವ್ರಾಗ್ಲಿಕ್ಕೆ ಸಾಧ್ಯ ಏನ್ರಿ? ಅವ್ರು ಒಂದೊಂದು ನುಡಿದ ಮಾತುಗಳನ್ನ ಇವತ್ತು ಹೇಳಲಿಕ್ಕೆ ನಂಗೆ ಟೈಮ್ ಇಲ್ಲ. ಯಾಕೆ ಟೈಮ್ ಇಲ್ಲ ಅಂತಂದ್ರೆ ನಿಮಗೆ ABCDನೇ ಗೊತ್ತಿಲ್ಲ. ನಾನು ಭೋಕಂಡಂ ವಾರಣಾಂಡಂ ಪರವರವರಡಂ ಡಂಪ ಡಂಪೋರ್ ಡಂಪಂ ಡಿಂ 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 ಡಿಂಬಂ ದಹಮಪಿ ದಹಮೈ ಝಂಪ ಝಂಪೈಶ್ಚ ಝಂಪೈಃ ತುಲ್ಯಾಸು ತುಲ್ಯ ಧುಮ ಧುಮ ಧುಮಕೈಃ ಕುಂಕುಮಾಂಕೈಃ ಅಂತ ಏನೋ ಹೇಳ್ಬಿಟ್ರೆ ಏನ್ ಅರ್ಥ ಆಗ್ತದೆ ನಿಮಗೆ?
ಪ್ರಾರಂಭದ ಅಕ್ಷರ ಜ್ಞಾನನೇ ನಿಮಗಿಲ್ಲ ಅಲ್ವಾ? ಆದ್ರಿಂದ ಬಾಬಾ ಸಾಹೇಬ್ ಬರೀ ಬಾಬಾ ಅಲ್ಲ ರೀ, ಬಾಬಾ ಅಂದ್ರೆ ಯಾರು? ಬಾಪ ಆಯಿ, ತಂದೆ ಕಣ್ರಿ ಅವರು. ಅಂತ ತಂದೆ ಆಡಿದ ಒಂದೊಂದು ಮಾತುಗಳು ನಾನು ಇವತ್ತೇನಾದ್ರೂ ಹೇಳ್ಬಿಟ್ರೆ ದೊಡ್ಡ ಕಾಂಟ್ರವರ್ಸಿ ಆಗ್ಬಿಡ್ತದೆ. ಅವತ್ತಿನ ದಿವಸ ಇವರ ಮಾತನ್ನು ಏನಾದ್ರೂ ಕೇಳಿದ್ದಿದ್ರೆ ಈ ದರಿದ್ರ ಇವತ್ತು ಅನುಭವಿಸ್ತಿದೀವಲ್ಲ, ಈ ಸಮಸ್ಯೆ ನಮಗ್ ಬರ್ತಾ ಇರ್ಲಿಲ್ಲ. ಕೇವಲ ಅವ್ರ ಫೋಟೋ ಇಟ್ಕೊಂಡೆ, ಒಂದಿಷ್ಟು ಗುಲಾಬಿ ತಗೊಂಡು ಎರ್ಚಿದೆ, ಅದ್ದು ಗಡ್ಡ ಅಂತ ಕೂಡದೆ, ಇವೆಲ್ಲ ಏನು ಮಾಡಬಾರ್ದು. ನೀವು ನಿಮ್ಮ ಹೃದಯದೊಳಗೆ ಅವರ ವಾಣಿಗಳು ಮೊಳಗಬೇಕು, ಅವರ ವಾಣಿ ಮೊಳಗಬೇಕು. ಎಂತ ಅದ್ಭುತವಾದ ಪುಸ್ತಕವನ್ನ, ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಹಿಂದಿ ಒಳಗೆ, ಕನ್ನಡದೊಳಗೆ, ಆಮೇಲೆ ಇಂಗ್ಲಿಷ್ ಒಳಗೆ. ನಾನು ದಿನಾ ಓದ್ತಿದ್ದೀನಿ ಕಣ್ರಿ. ನಂದು ಒಂದೇ ಒಂದು ಆಸೆ ಇತ್ತು, ಯಾವ ನೋಟು ನಿಮ್ಮ ಜೋ ಒಳಗೆ ಗುಟ್ಟಾಗಿ ಅಡ್ಕೊಂಡಿದೆಯಲ್ಲ, ಅದರಲ್ಲಿ ಈಯಪ್ಪನ ಮುಖ ಬರ್ಬೇಕಾಗಿತ್ತು. ನಾನ್ ತಮಾಷೆಗೆ ಹೇಳ್ತಾ ಇಲ್ಲ ರೀ. ಇಲ್ಲೆಲ್ಲೋ ಬಿದ್ದವ್ರನ್ನ ಎತ್ತು 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 ಅಂತ ಎತ್ತಿ ನಂಗೆ ಬಿತ್ಕೊಂಡು ಕೂತ್ಕೊಂಡ್ರೆ ಆಗ್ತದೇನ್ರಿ? ಎತ್ತಿದ ರೀ ಮಹಾತ್ಮ. ಅಂತ ಎತ್ತಿದವನ್ನ ಏನೋ ದೇವ್ರದಯ ಒಂದಿಷ್ಟು ಯಾರಿದ್ರೋ ಗೊತ್ತಿಲ್ಲ, ಕಡೆಗೆ ಒಂದು ಸಂವಿಧಾನದ ನಿರ್ಮಾತೃ ಅಂತಲಾರೋ ಅವನಿಗೊಂದು ಗೌರವ ಕೊಟ್ರು. ಪಾಪ ಎಷ್ಟು ಹೋರಾಟ ಆತಂದು. ಬ್ರಹ್ಮಜ್ಞಾನಿ ಕಣ್ರಿ ಆತ. ಅಂತಹ ಮನುಷ್ಯನ ಮುಖ ಇವತ್ತು ನಿಮ್ ಪೇಪರ್ ನೋಟಲ್ಲಿ ಇರ್ಬೇಕಾಗಿತ್ತು. ಯಾರ ಇದ್ದಾರೆ ಬಿಡಿ, ಇದ್ಕೊಳ್ಳಿ. ಅದು ಒಂದು ಕಾಲ ಬರ್ಲೇಬೇಕು. ಅದಕ್ಕೆ ಹೋರಾಟ ಮಾಡಬೇಕು. ಚಾತುರ್ ವರ್ಣಗಳನ್ನು ಒಂದೆಡೆ ಕೂಡಿಸಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿದ ಬಾಬಾ ಸಾಹೇಬರಿಗೆ ನಾನು ಒಂದೇ ಹೇಳೋದು, ನಿಮಗೆ ಚಲಾವಣೆ ಬೇಕು ಅಂತ. ಏನ್ ಹೇಳಿ? ಚಲಾವಣೆ ಯಾವ್ದಕ್ಕಾಗತ್ತೆ? ಎಲ್ಲಿ ತನಕ ನಿಮ್ಮ ಕೂಗು ಆಕಾಶಕ್ಕೆ ಏರ್ಬೇಕು ಅಂದ್ರೆ ಆಯಪ್ಪನ್ ಫೋಟೋ ಆ ನೋಟಲ್ಲಿ ಮುದ್ರಣ ಆಗೋ ತನಕ ನೀವು ಬಿಡಬಾರ್ದು. ಆಮೇಲೆ ನಿಮ್ಗೆ ಅಂಬೇಡ್ಕರ್ ಬೇಕೋ ಬೇಡವಾ, ಚಲಾವಣೆ ಆಗ್ತಾನೆ ಇರ್ತಾರೆ. ಅದನ್ನ ಚೀನಾರಾಮಣ್ಣವರು ಮಾಡೇ ಮಾಡ್ತಾರೆ, ನಾನು ಮಾಡ್ತೇನೆ. ಯಾಕೆಂದ್ರೆ ಅವರಿಗೆ ಧ್ವನಿ ಇದೆ, ನಂಗೆ ಪ್ರತಿಧ್ವನಿ ಇದೆ. ಅವರಿಗೆ ಶಕ್ತಿ ಇದೆ, ನಂಗೆ ಮಹಾಶಕ್ತಿ ಇದೆ. ಈ ಶಕ್ತಿಯನ್ನ ಅಭಿವ್ಯಕ್ತ ಮಾಡಲಿಕ್ಕೆ ಒಂದು ಇದು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಂತಹ ಚೀನಾರಾಮ್ ಅವರಿಗೆ ಆಯುಷು, ಆರೋಗ್ಯ, ಭಾಗ್ಯ ಅನಂತವಾದನ್ನ ನಾನು ಭಗವಂತ ರುದ್ರನಲ್ಲಿ ಸ್ಮರಣೆ ಮಾಡ್ತಾ, ಬರುವ ದಿನಗಳಲ್ಲಿ ನಮ್ಮ ನಿರಂಜನ್ ಹುಡುಗ ಒಂದು ದೊಡ್ಡ ಪೋಸ್ಟ್ ಅಲ್ಲಿ ಅವನು ರಾಜಕೀಯಕ್ಕೆ ಬರಲೇಬೇಕು. ಚೀನಾರಾಮಣ್ಣ ಇನ್ನು ತಡ ಮಾಡಬಾರ್ದು, ಇನ್ನು ತಡ ಮಾಡ್ಲೇ ಕೂಡ್ದು. ನೀವು ಒಂದು MLA-ನೋ, ಒಂದು MP-ನೋ, ಒಂದು MLC ಏನಾದ್ರೂ ಆಗಿ ನನ್ಗೆ ಗೊತ್ತಿಲ್ಲ, ಆಗಲೇಬೇಕು. ಹೇಳ್ರಿ, ಆಗಲೇಬೇಕು ಅಂತ. ಆಗಬೇಕು ಅಂತ ಹೇಳ್ರಿ. ಮತ್ತು ಎಲ್ಲ ಯುವಕರಲ್ಲಿ ನಂದೊಂದು ಆದೇಶ ಮತ್ತು ಪ್ರಾರ್ಥನೆ, ದಯಮಾಡಿ ಯಾರು ಇದನ್ನ ಮುಟ್ಟಬೇಡಿ, ಇದನ್ನ ಬಿಟ್ಟು ಬಿಡ್ರಿ, ದಯವಿಟ್ಟು ಬಿಡಿ. ಏನು ಆಗಲ್ಲ. ನೋಡಿ, ಹುಟ್ಟುತ್ತಾಗ ನಿಮಗೆ ಎದೆ ಹಾಲು, ಆಮೇಲೆ ಆಲ್ಕೋಹಾಲು, ಇನ್ನೊಂದು ಹಾಲಿದೆ. ಎಲ್ಲದು? ರಾಜಕೀಯದ ಒಂದು ಹಾಲಿದೆ ಅಲ್ರಿ, ಯಾವುದು? ಟೌನ್ ಹಾಲ್. ಹಂಗಾಗಬಾರ್ದ್ರಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಪ್ರಾರಂಭದಿಂದಲೇ ಒಂದಿಷ್ಟು ಸಂಸ್ಕೃತ ಶಾಲೆಗೋ ಅಥವಾ ಒಂದು ಸಂಸ್ಕೃತ ಟೀಚರ್ ಅಡಾಪ್ಟ್ ಮಾಡಿಕೊಂಡು ಅವ್ರಿಗೆ ಬುದ್ಧಿವಾದ ಹೇಳ್ತಾ ಹೋದ್ರೆ ಒಂದ್ ದಿವಸ ಜೀವನದಲ್ಲಿ ಕೆಡ್ತಾರೆ. ನಾವು ಕೆಟ್ಟಿದ್ವಿ, ಆದ್ರೆ ಕೆಟ್ಟವಲ್ಲ ಅನ್ನೋ ಜ್ಞಾನನಾದ್ರೂ ಆ ವಿದ್ಯೆ ನಮಗೆ ಕೊಡ್ತು. ನಿಮ್ಮೆಲ್ಲರಿಗೂ ನಿಮ್ಮ ಹೃತ್ಕಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಅನಂತ ನಮಸ್ಕಾರ ಮಾಡ್ತಾ, ಬಹಳ ಮಾತಾಡಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಹ ಬಿಟ್ಟಿಲ್ಲ. ಅವರ ದೇಹ, ಅವರ ಆತ್ಮ, ಅವರ ಸೃಜನಶೀಲತೆ, ಅವರ ಭಾರತಕ್ಕೋಸ್ಕರ ಕೊಟ್ಟಂತ ಪ್ರತಿಧ್ವನಿಯ ಮಗು ಪ್ರತಿಯೊಂದು ತಾಯಿ ಹೊಟ್ಟೆಯಲ್ಲಿ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಹೇಳಿ ಭಗವಂತನ ಅನಂತ ಪ್ರಾರ್ಥನೆ ಮಾಡ್ತಾ ನಂದೊಂದು 2, 4, 5, 6, 8, 10 ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ.